ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ನಿಮ್ಮ ಪ್ರೀತಿನ ಹೇಳ್ಕೊಂಡ್ಮೇಲೆ ನಾನು ಮನೇಲಿ ತುಂಬ ದಿನಗಳ ಕಾಲ ಹೇಳೇ ಇರಲಿಲ್ಲ ಗೊತ್ತಾ ಸರ್? ಕರೆಕ್ಟ್. ನೀವು ಒಪ್ಪೋದು ದೊಡ್ಡ ವಿಷಯ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಹೇಗೆ ಒಪ್ಕೊಂಡ್ರು? ಓ ಮೈ ಗಾಡ್, ದೊಡ್ಡ ಜಗಳನೇ ಆಗಿರ್ಬೇಕಲ್ವಾ? ಸರ್, ಬರೀ ಜಗಳನ? ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಆಸ್ಪತ್ರೆ ಸೇರ್ಕೊಂಡ್ರು ಗೊತ್ತಾ? ಅಯ್ಯೋ, ಆಮೇಲೆ ಇನ್ನೇನು, ನೀವೀಗ ನೋಡ್ತಿದ್ದೀರಲ್ಲ, ನಮ್ಮಪ್ಪ ಆರಾಮಾಗಿದ್ದಾರೆ. ಏನು ತೊಂದರೆ ಆಗಿಲ್ಲ ಅಲ್ವಾ? ದೊಡ್ಡ ದೊಡ್ಡ ಡ್ರಾಮಾಗಳೆಲ್ಲ ನಡೀತು. ನಮ್ಮಪ್ಪ ನನ್ನ ಮದುವೆ ಜವಾಬ್ದಾರಿನ ನಿಮಗೆ ವಹಿಸಿದ್ರು. ನೀವು ಕೇಳಬೇಕಾ? ಹೇಳಿ ಕೇಳಿ ತ್ಯಾಗಶೂರ. ನಾನೇ ನಿನ್ನ ಮದುವೆ ಮಾಡಕ್ಕೆ ಮುಂದೆ ನಿಂತಿದ್ನ? ಹೌದು, ಇನ್ನೇನು ಮತ್ತೆ. ರಮ್ಯನ್ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಥರ. ಏನೋ ಆರ್ಯ, ನೀನು ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲೋ? ಎಕ್ಸಾಕ್ಟ್ಲಿ. ನಮ್ಮಪ್ಪ ಸೂರ್ಯ ಅನ್ನೋರ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನನ್ನ ಒಪ್ಸೋ ಜವಾಬ್ದಾರಿ ನಿಮಗೆ ವಹಿಸಿದ್ರು. ನೀವು ಒಪ್ಸಿದ್ರಿ ಗೊತ್ತಾ? ನೀವೇ ಮುಂದೆ ನಿಂತು ಮದುವೆ ಎಲ್ಲ ತಯಾರಿಗಳಿಗೆ ಸಹಾಯ ಮಾಡಿದ್ರಿ. ತಲೆ ಬಾಚಿ ಗೆಜ್ಜೆ ತೊಡಿಸಿ ದೃಷ್ಟಿ ಬಟ್ಟನ್ನು ಇಟ್ರಿ. ಮತ್ತೆ ಆ ಮದುವೆ ಹೇಗೆ ನಿಲ್ತು? ರಘುಪತಿ ಅನ್ನೋ ಪುಣ್ಯಾತ್ಮನಿಂದ. ರಘುಪತಿ ಯಾರು? ನಮ್ಮ ರಮ್ಯನ್ ಮಾವ, ಸಂಪತ್ ಅವ್ರ ಅಪ್ಪ. ಓಹ್, ಇನ್ನೂ ಯಾರ್ಯಾರಿದ್ದಾರೆ ನಮ್ಮ ಕಥೆಯಲ್ಲಿ? ಇಡೀ ಕರ್ನಾಟಕನೇ ಇದೆ ಸರ್. ಸದ್ಯಕ್ಕೆ ನೀವು ಒಬ್ಬರೇ ಮಿಸ್ಸಿಂಗು. ಕತೆ ಒಳಗೆ ಬನ್ನಿ. ಸರಿ, ಆ ರಘುಪತಿ ಏನು ಮಾಡಿದ್ರು? ಆಗ್ಲೇ ಹೇಳದ್ನಲ್ಲ, ಇಲ್ಲೊಂದು ಮ್ಯಾಟ್ರ್ ನಡೆದಿತ್ತು, ಆಮೇಲೆ ಹೇಳ್ತೀನಿ ಅಂತ. ನೀವು ಉಂಗುರ ತೊಡ್ಸೋದನ್ನ ಆ ರಘುಪತಿ ವಿಡಿಯೋ ಮಾಡಿದ್ರು. ಓ, ಆ ವಿಡಿಯೋನ ಮದುವೆಯಲ್ಲಿ ಪ್ಲೇ ಮಾಡಿದ್ರು. ಒಳ್ಳೇದೇ ಆಯ್ತು. ಹೌದು, ಅವ್ರ ಪ್ರಕಾರ ಅವ್ರ ಮದುವೆ ನಿಲ್ಸಿದ್ರು. ನಮಗೂ ಅದೇ ಬೇಕಾಗಿತ್ತು. ಹೇ, ಹಾರ್ಟಾ? ಹಾಂ, ನಿಮ್ಮಪ್ಪ ಅವ್ರಿಗೇನು ಆಗಿಲ್ಲ ತಾನೆ? ಇಲ್ಲ ಸರ್, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ವಲ್ಲ ಅಂತ ಅವ್ರು ನೊಂದ್ಕೊಂಡ್ರು. ಕೆಲವು ವ್ಯಕ್ತಿಗಳು ಒಂದಾಗೋದಕ್ಕೆ ದೂರ ಆಗ್ತಾರೇನೋ ಅನ್ನೋದು ನಮ್ಮ ವಿಷಯದಲ್ಲಿ ಮತ್ತೆ ಮತ್ತೆ ಪ್ರೂವ್ ಆಗ್ತದೆ. ಇನ್ನೂ ನಮ್ಮ ಕಥೆ ಎಷ್ಟು GB ಬಾಕಿ ಇದೆ? GB-ನಾ? ಅಲ್ಲ, ಇಷ್ಟು ಕಡಿಮೆ ಟೈಮಲ್ಲಿ ಅಷ್ಟೆಲ್ಲ ಆಗೋಗಿದೆಯಲ್ಲ. ನನ್ನ ಪುಟ್ಟ ಮೆದುಳು ಇದನ್ನೆಲ್ಲ ನೆನ್ಪಿಟ್ಕೋತಾ ಪ್ರೋಸೆಸ್ ಮಾಡ್ತಿದ್ಯಲ್ಲ, ಅದಕ್ಕೆ ಹಾಗಂದೆ. ಎಲ್ಲಾನು ಭದ್ರವಾಗಿ ಸೇವ್ ಮಾಡ್ಕೊಳ್ಳಿ, ಇನ್ಯಾವತ್ತೂ ಮರೆಯೋ ಹಾಗಿಲ್ಲ. ಇದು ನನಗೆ ಸಿಕ್ಕಿರೋ 2ನೇ ಜನ್ಮ. ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ ಅಂತ. ನನ್ನ ನಿನ್ನ ಮಧ್ಯೆ ಇನ್ಯಾವತ್ತೂ ಅಡೆತಡೆ ಬರೋದಿಲ್ಲ. ನನ್ನ ಬದುಕಿನ ಕತೆ ಕೇಳ್ತಾ ಇದ್ರೆ ಯಾವುದೋ ಸಿನಿಮಾ ನೋಡ್ದ ಹಾಗಾಗ್ತಿದೆ. ಆಮೇಲೆ ನಮ್ಮ ಎಂಗೇಜ್ಮೆಂಟ್ ಆಯ್ತಾ? ಹಾಂ ಸರ್, ನಮ್ಮ ಎಂಗೇಜ್ಮೆಂಟ್ ಆಯಿತು. ಅಲ್ಲೇ ನಾನು ನಿಮ್ಮಮ್ಮನ್ನ ನೋಡಿದೆ. ಯಾಕೆ? ಅಲ್ಲಿವರೆಗೂ ನೀನು ನೋಡಿರ್ಲಿಲ್ವಾ? ನಿಮ್ಮ ನಿಜವಾದ ಅಮ್ಮನ್ನ, ಪ್ರಿಯದರ್ಶಿನಿ ಅಮ್ಮನ್ನ. ಅಮ್ಮ? ಅಮ್ಮ? ಅನು ಏನು ಹೇಳ್ತಿದ್ಯಾ? ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಸರ್.
ಎಲ್ಲ ಅಂದರೆ? ಎಲ್ಲ. ಸಂಜಯ್ ಪಾಟೀಲ್ ಆಗಿದ್ದವರು ಹೇಗೆ ಆರ್ಯವರ್ಧನ್ ಆದ್ರಿ ಅನ್ನೋದು ಗೊತ್ತು. ಹಾಗೆ ಈ ರಾಜನಂದಿನಿ ವಿಲಾಸಕ್ಕೂ ನಿಮಗೂ ಇರೋ ಸಂಬಂಧನೂ ಗೊತ್ತು. ನೋ 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 ವೇ. ಅದು ನಿನಗೆ ಗೊತ್ತಾಗಬೇಕಾಗಿಲ್ಲ. ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಅದೆಲ್ಲ ನಿನಗೆ ಬೇಡ ಬೇಡ. ಸರ್, ಸಮಾಧಾನ. ನಾನು ಅದನ್ನೆಲ್ಲ ತಿಳ್ಕೊಂಡು ನಿಮ್ಮಿಂದ ದೂರ ಆಗ್ತೀನಿ ಅಂತ ಅನ್ಕೊಂಡ್ರಾ? ನಾನು ಅದೆಲ್ಲವನ್ನು ಮರೆತು ನಿಮ್ಮನ್ನು ಒಪ್ಕೊಂಡಿದ್ದೀನಿ. ನಿನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ನಾನು ನಿನಗೆ ಯಾವುದನ್ನು ಹೇಳಿಲ್ಲ. ನಿನಗಿದೆಲ್ಲ ಗೊತ್ತಿದ್ರೆ ನಿನ್ನನ್ನು ಮದುವೆನೇ ಆಗ್ತಿರ್ಲಿಲ್ಲ. ಪ್ಲೀಸ್ ಪ್ಲೀಸ್ ಡೋಂಟ್ ಪ್ಲೇ ವಿತ್ ಮೈ ಸೆಂಟಿಮೆಂಟ್ಸ್. ಮದುವೆ ಆಗಿದೆ ಸರ್. ನನಗೆ ನಿಮ್ಮ ಬಗ್ಗೆ ಎಲ್ಲಾನು ಗೊತ್ತು. ಯಾಕಂದರೆ ನಾನು ಬರೀ ಅನು ಮಾತ್ರ ಅಲ್ಲ ಸರ್. ನಾನೇ ರಾಜನಂದಿನಿ. ನೋ. ಬನ್ನಿ ನನ್ನ ಜೊತೆ. ಇಲ್ಲಿ ಬರ್ದಿರೋ ರಾಜನಂದಿನಿ ವಿಲಾಸ ಅನ್ನೋದು ನನ್ನ ಹೆಸರಿನ ಮನೆ. ಹೇ ಹೇ, ನೀನು ತಮಾಷೆ ಮಾಡ್ತಿದ್ದೆ ತಾನೆ? ನೀನು ಚಿಕ್ಕವಳು, ನನಗೆ ಅರ್ಥ ಆಗುತ್ತೆ. ಆದರೆ ನನ್ನ ಭಾವನೆಗಳ ವಿಷಯದಲ್ಲಿ ಹುಡುಗಾಟ ಆಡಬೇಡ. ಸ್ಟಾಪ್ ದಿಸ್ ಡ್ರಾಮಾ. ಸರ್ ಪ್ಲೀಸ್ ಸ್ಟಾಪ್ ಇಟ್. ಸರ್, ಸ್ಟಾಪ್ ಇಟ್. ನೋ. No. No. ಸರ್, ಸರ್, ಸರ್. ಆರ್ಯ, ಆರ್ಯ, ನಿಂತ್ಕೋ. ಆರ್ಯ, ಆರ್ಯ. ಅವನು ಮತ್ತೆ ಸಿಕ್ಕಿರೋ ಖುಷಿ ಇಲ್ವಾ ನಿನಗೆ? ಯಾಕೆ ಅವನಿಗೆ ಇಷ್ಟೊಂದು ಬೇಜಾರು ಮಾಡ್ತಿದ್ಯಾ? 3 ಹೊತ್ತು ನಿಂದೆ ಜಪ ಮಾಡ್ತಿರ್ತಾನ ಅವನು. ನಿನ್ಗೊಂದು ಹಿಡಿ ಪ್ರೀತಿ ಕೊಡೋಕ್ಕಾಗದೇ ಇರೋಷ್ಟು ಬಡವಿ ನಾನು. ಈಗ ನನ್ನ ಆರ್ಯನ್ಗೆ ಏನು ಮಾಡಿದೆ? ಯಾಕೆ ಅವ್ನು ಕೂಗಿದ್ರು ಕೇಳಿಸ್ಕೊಳ್ದೆ ಹೋದ? ನನ್ನ ಪ್ರೀತಿನ ಎಲ್ಲರ ಮುಂದೆ ಪ್ರದರ್ಶನಕ್ಕಿಡೋದಕ್ಕಾಗಲ್ಲ. ಮೊದಲು ನನಗೆ ದಾರಿ ಬಿಡಿ. ಅಷ್ಟೇ ಅಲ್ಲ, ಇಲ್ಲಿಂದ ಹೋಗ್ತಾ ಇರಿ. ಹೋಗಿಲ್ಲ ಅಂದ್ರೆ ಸೆಕ್ಯೂರಿಟಿ ಬರ ಬರ. ಆಚೆ ಕಳಿಸಿ ಇವರನ್ನ. ನಡೀರಿ, ನಡೀರಿ, ನಡೀರಿ. ಆರ್ಯ, ಇವರೆಲ್ಲ ಸೇರಿ ನಿನ್ನ ದೂರ ಮಾಡ್ತಿದ್ದಾರೆ ಕಣೋ. ನಮ್ಮನ್ನು ದೂರ ಮಾಡಬೇಕು ಅಂತ ನಮಗ್ ಗೊತ್ತಿಲ್ದಿರೋ ಹಾಗೆ ಸಂಚು ಮಾಡಿ ನಮ್ಮ ಜೀವನನೇ ಹಾಳು ಮಾಡ್ತಿದ್ದಾರೆ. ನೋಡಿ, ಬನ್ನಿ ಸರ್. ಬೇಡ, ಬನ್ನಿ ಸರ್, ಪ್ಲೀಸ್ ಬನ್ನಿ, ಬನ್ನಿ ಸರ್.
ನನಗೆ ಗೊತ್ತಿಲ್ಲದೆ ಯಾರು ಈ ರೂಮ್ ಲಾಕ್ನ ಓಪನ್ ಮಾಡಿದ್ದು? ಯಾರು ಓಪನ್ ಮಾಡಿದ್ದು? ಯಾರು ಈ ರೂಮ್ ಲಾಕ್ನ ಓಪನ್ ಮಾಡಿದ್ದು? ನಾನು ಕೇಳಿದ ಪ್ರಶ್ನೆಗೆ ಉತ್ತರ. ಅದು ನಾನೇ ಸರ್. ಸರ್, ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ನನ್ನ ಜೀವನದಲ್ಲಿ ಅತಿಕ್ರಮ ಪ್ರವೇಶ ಮಾಡೋ ಹಕ್ಕನ್ನ ನಾನು ಯಾರಿಗೂ ಕೊಟ್ಟಿಲ್ಲ, ನಿನಗೂ ಕೊಟ್ಟಿಲ್ಲ. ನೆನ್ಪಿರ್ಲಿ. ಸೊ ಪ್ಲೀಸ್ ಸ್ಟೇ ಅವೇ. ಅನು, ಏನಾಯ್ತು? ಯಾಕೆ ಹಿಂಗೆ ಹೋಗ್ತಾ ಇದ್ದಾನೆ? ಅದು ಅವ್ರಿಗೆ ಹಳೇದೆಲ್ಲ ನೆನಪಾಗಿರ್ಬೇಕು ಅಮ್ಮ. ಅದು ಅಲ್ಲದೆ ನಾನು ಆ ರೂಮಿನ ಡೋರ್ ಓಪನ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ರೂಮ್ ಬಾಗಿಲು ಯಾರು ಓಪನ್ ಮಾಡಿದ್ದು ಅಂತ ಕೋಪ ಮಾಡಿಕೊಂಡ್ರು. ಆರ್ಯ ಸರ್ ನಾರ್ಮಲ್ ಆಗೋದಕ್ಕೆ ನಾವಿನ್ನೂ ಟೈಮ್ ಕೊಡಬೇಕು ಅಮ್ಮ. ಅದಕ್ಕೆ ನೀವಿಬ್ರು ಆಚೆ ಹೋಗಿ ಸ್ವಲ್ಪ ಸಮಯ ಕಳೀಲಿ ಅಂದರೆ ಹೀಗಾಯ್ತಲ್ಲ. ಆದರೂ ನಿನ್ನ ಮೇಲೆ ಕೂಗಾಡಿದ ತಪ್ಪು ಅನು. ಬಸ್ರಿ ಹೆಣ್ಣು ಅಂತಾನು ನೋಡಿದೆ ಹೀಗೆ ಕೂಗಾಡಿದ್ರೆ ಏನರ್ಥ ಹೇಳು? ಅಮ್ಮ, ನಾನು ಅವ್ರಿಗಿನ್ನೂ ಈ ವಿಷಯನ ಹೇಳಿಲ್ಲ. ವಾಟ್? ಯಾಕನು? ಯಾಕೆ ಹೇಳಿಲ್ಲ? ನಾನು ಆರ್ಯ ಸರ್ಗೆ ಹಳೆದನ್ನೆಲ್ಲ ನೆನಪಿಗೆ ಬರ್ಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನಾವು ಮದುವೆ ಆಗಿದ್ದೀವಿ ಅನ್ನೋದೇ ಅವ್ರಿಗಿನ್ನೂ ನೆನಪಿಗೆ ಬಂದಿಲ್ಲ. ನೋ ಅನು, ನೀನು ಆರ್ಯ ಸರಿಂದ ಈ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ. ನಿನ್ನ ಆರ್ಯ ಸರ್ ಪ್ರೀತಿಗೆ, ನಿಮ್ಮಿಬ್ಬರ ಸಂಸಾರಕ್ಕೆ ಸಾಕ್ಷಿಯಾಗಿರೋದೇ ಈ ಮಗು. ಅದನ್ನೇ ನೀನು ಅವ್ರ ಹತ್ರ ಹೇಳಿಲ್ಲ ಅಂದರೆ, ಇನ್ಫ್ಯಾಕ್ಟ್ ನಿನ್ನ ಮತ್ತು ಆರ್ಯ ಸರ್ ಆ್ಯನಿವರ್ಸರಿ ಸೆಲಿಬ್ರೇಟ್ ಮಾಡಿಲ್ವಲ್ಲ ಅಂತ ನಿಮ್ಮಿಬ್ಬರಿಗೂ ಸರ್ಪ್ರೈಸ್ ಕೊಡಬೇಕು ಅಂತಲೇ ನಾವೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೋತಿದ್ವಿ. ಬಟ್ ಆರ್ಯ ಸರ್ ಈ ಥರ ಕೋಪ ಮಾಡ್ಕೋತಾರೆ ಅಂತ ನಾನು ಗೆಸ್ ಮಾಡಿರಲಿಲ್ಲ. ಅವನ ಮನಸ್ಸಲ್ಲಿ ಏನಾಗ್ತಿದೆಯೋ ಏನೋ ಒಂದು ಅರ್ಥ ಆಗ್ತಿಲ್ಲ. ಸುಬ್ಬು, ಅಳಿಯಂದ್ರು ಅನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದನ್ನೇ ಕೇಳಿರ್ಲಿಲ್ಲ. ಇವತ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಸುಬ್ಬು? ನನಗೂ ಏನು ಗೊತ್ತಾಗ್ತಾ ಇಲ್ಲ ಕಡೆ. ನನ್ನ ಮಗಳು ಮೊದಲೇ ಗರ್ಭಿಣಿ ಬೇರೆ. ಅವಳು ಏನಾದರೂ ಮನ್ಸು ಕಚ್ಕೊಂಡ್ರೆ ಆ ದೇವರು ನನ್ನ ಮಗಳು ಹಣೆ ಬರೋಣ ಕಣ್ಣು ಮುಚ್ಕೊಂಡು ಬರೆದ್ಬಿಟ್ಟಿದ್ದಾನೆ. ಎಲ್ಲ ಸಮಸ್ಯೆ ಬಗೆಹರಿತು ಅನ್ಕೊಂತಿದ್ದಾಗೆ ಹೊಸದೊಂದು ಸಮಸ್ಯೆ ಶುರು ಆಗುತ್ತೆ.
ಅಳ್ಬೇಡ ಕಣೆ. ನಾವು ಅಳಿಯಂದು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ? ಅವ್ರಿಗೂ ಹಳೆದೆಲ್ಲ ನೆನಪಾಗಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಿಜ ಸುಬ್ಬು, ಆದ್ರೆ ಅಳಿಯಂದ್ರ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅವರು ಹೇಳ್ಕೊತಾ ಇಲ್ಲ. ಇನ್ನು ಅವ್ರಿಗೆ ನೆನಪಾಗೋದಿಕ್ಕೆ ಎಷ್ಟು ಸಮಯ ತಗೊಳುತ್ತೋ ಏನೋ. ಅಲ್ಲಿವರೆಗೂ ಹಾಗಾಗಿ ಹಿಂಸೆ ತಪ್ಪಿದ್ದಲ್ಲ ಸುಬ್ಬು. ಈ ಹೆಂಡತಿ ಆಗಿತ್ಕೊಂಡು ನಾನೇ ನಿನ್ನ ಹೆಂಡತಿ ಅಂತ ಸಾಬೀತು ಮಾಡೋ ಕಷ್ಟ ಯಾರಿಗೂ ಬೇಡ ಸುಬ್ಬು. ಒಂದ್ ವೇಳೆ ಅವ್ರಿಗೆ ಮದ್ವೆ ವಿಚಾರ ಎಲ್ಲ ನೆನಪಾಗದೆ ಹಾಗೆ ಉಳಿದ್ಬಿಟ್ರೆ ಭಯ ಆಗ್ತಿದೆ ಸುಬ್ಬು. ಯಾಕೆ ಹೀಗೆಲ್ಲ ಹೇಳಿ ನನಗೂ ಭಯ ಹುಟ್ಟಿಸ್ತೀಯಾ? ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಮುಂದೇನಾಗುತ್ತೋ ಅಂತ ಕಾಯಬೇಕು ಅಷ್ಟೇ. ತಾಯಿ ಎಲ್ಲವ ನಿನ್ನೆ ನಂಬಿದ್ದೀನಿ. ನನ್ನ ಮಗಳ ಬದುಕನ್ನ ನೀನೇ ಸರಿ ಮಾಡಬೇಕು. ಸಮಾಧಾನ ಮಾಡ್ಕೊಳ್ಳಿ. ಸರ್, ಪ್ಲೀಸ್ ನನ್ನನ್ನು ಕ್ಷಮಿಸಿ. ನನ್ನ ಉದ್ದೇಶ ನಿಮಗೆ ಬೇಜಾರು ಮಾಡೋದಾಗಿರಲಿಲ್ಲ. ನಿಮ್ಮನ್ನು ಖುಷಿಪಡಿಸೋ ಆತರದಲ್ಲಿ ನಿಮಗೆ ಯಾವ ವಿಷಯಗಳು ಹರ್ಟ್ ಆಗ್ಬೋದು ಅನ್ನೋ ಯೋಚನೆನೇ ನಾನು ಮಾಡಿರಲಿಲ್ಲ. ಆದರೆ ನಮ್ಮ ಸಂಬಂಧ ಏನು ಅಂತ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಹಳೇದನ್ನೆಲ್ಲ ಹೇಳಲೇಬೇಕಾಗಿತ್ತು. ಅದು ಕೂಡ ಮುಖ್ಯ ಅಲ್ವಾ ಸರ್? ಪ್ಲೀಸ್ ಸರ್, ನನ್ನ ಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೋಸ್ಕರ ನಾವೆಲ್ಲ ಕಾಯ್ತಿದ್ದೀವಿ. ಪ್ಲೀಸ್ ಆಚೆ ಬನ್ನಿ. ನಾನೇ ರಾಜನಂದಿನಿ. ಸರ್, ಎಲ್ಲಿ ಹೋಗ್ತಿದ್ದೀರಾ? ನಿನ್ನ ಹತ್ರ ಮಾತಾಡೋ ಶಕ್ತಿ ನನಗಿಲ್ಲ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ದೂರ ಹೊರಟೋಗು. ಇಲ್ಲ ಬೇಡ, ನಾನೇ ಹೋಗ್ತೀನಿ. ಸರ್, ಸರ್